ಸಂಬಂಧ ಇದೆಯಲ್ಲ ಅದು ನೂರಾರು ವರ್ಷ ಒಟ್ಟಿಗೆ ಬದುಕಿದವರ ಜೊತೆಗೆ ಇರುವಂಥದ್ದು ಅಂತ. ಬರೀ ಮನುಷ್ಯರ ಮಾತಲ್ಲ, ಕಪಿಗಳನ್ನ ಪ್ರಾಣಿಗಳು ಅಂತ ಗುರುತಿಸೋದಾದ್ರೆ ಕಪಿಗಳು, ಇನ್ನು ಜಟಾಯುವಿನಂಥ ಪಕ್ಷಿಗಳು ಅಂತ. ಪಂಚವಟಿಗೆ ಹೋದಾಗ ಜಟಾಯು ಸಿಗ್ತಾನೆ ರಾಮನಿಗೆ. ಅಲ್ಲಿ ಪರಿಚಯವಾದದ್ದು ಆ ಜಟಾಯುವಿನೊಂದಿಗೆ ಅದೆಂತಹ ಸಂಬಂಧವನ್ನ ಮೇಳೈಸಿಕೊಳ್ತಾನೆ ಅಂದ್ರೆ ಜಟಾಯುವಿನ ಅಂತ್ಯಕ್ರಿಯೆ ಮಾಡದ ಅಂತ ಬರುತ್ತೆ ರಾಮ. ಜಟಾಯು ರಾವಣನೊಂದಿಗೆ ಹೋರಾಡಿ ಸತ್ತಾಗ ಅವನ ಅಂತ್ಯಕ್ರಿಯೆಯನ್ನ ನಡೆಸ್ತಾನೆ ಅಂತ. ಅಂದ್ರೆ ಜಟಾಯು ದಶರಥನ ಗೆಳೆಯನಾಗಿದ್ದನಂತೆ. ತನ್ನ ತಂದೆಯ ಗೆಳೆಯನನ್ನ ತಂದೆಯಂತೆ ಕಂಡ ರಾಮ. ತಂದೆ ದಶರಥನ ಅಂತ್ಯ ಸಂಸ್ಕಾರ ಮಾಡುವ ಅವಕಾಶ ರಾಮನಿಗೆ ಒದಗಿ ಬಂದಿರಲಿಲ್ಲ. ಅವನು ಚಿತ್ರಕೂಟದಲ್ಲಿದ್ದಾಗ ದಶರಥ ಮೃತನಾದದ್ದು. ಆದ್ರೆ ರಾಮ ತಂದೆಯ ಗೆಳೆಯನಾಗಿದ್ದ ತನಗಾಗಿ, ತನ್ನ ಪತ್ನಿಗಾಗಿ ಪ್ರಾಣ ತೆತ್ತ ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿ ಅವನಿಗೆ ದಿವ್ಯಲೋಕ ಸಿಗುವಂತೆ ಮಾಡಿದ ಅಂತ ಅಂದಾಗ ಅದೆಂತ ಜೀವಪ್ರೀತಿ ಎನ್ನುವುದು ಅರ್ಥ ಆಗತ್ತೆ ಅಂತ. ರಾಮನ ವ್ಯಾಪ್ತಿಗೆ ಬಂದವರು, ರಾಮನ ಬದುಕಿಗೆ ಬಂದವರ ಮೇಲೆ ಅವನು ಹರಿಸಿದ ಕರುಣೆ ಇದೆಯಲ್ಲ ಅದು ಅತ್ಯಂತ ಅಪಾರವಾದದ್ದು. ಆ ಕರುಣೆ ಎಲ್ಲಿಯವರೆಗೆ ಹರಿದದ್ದು ಅಂದ್ರೆ ಅದು ರಾವಣನವರೆಗೂ ಆ ಕರುಣೆ ಹರಿದಿದೆ ಅಂತ. ವಿಭೀಷಣ ರಾವಣನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಯೋಚಿಸ್ತಾನೆ ರಾವಣ ಸಂಹಾರ ಆದ ಮೇಲೆ. ಆದರೆ ಹೇಗೆ ಮಾಡೋದು? ರಾಮನ ವಿರೋಧಿಯವನು, ರಾಮನ ಬದುಕಿಗೆ ಅಷ್ಟು ಕಷ್ಟ ಕೊಟ್ಟವನು, ಅಂಥವನನ್ನ ರಾಮ ಕೊಂದಿರುವಾಗ ಈಗ ನಾನು ಅಣ್ಣನ ಅಂತ್ಯ ಸಂಸ್ಕಾರ ಮಾಡ್ತೇನೆ ಅಂತ ಹೊರಟ್ರೆ ರಾಮ ಏನೆಂದುಕೊಂಡಾನು ಅನ್ನುವ ಯೋಚನೆ ವಿಭೀಷಣನದ್ದು. ಆದ್ರೆ ರಾಮ ಹೇಳ್ತಾನೆ ಅವನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು, ಮರಣ ಅಂತಾನೆ ವೈರಾಣಿ. ವೈರ ಇರಬಾರದು, ಇದ್ರೆ ಸಾವಿಗಿಂತ ಅದು ಮುಂದುವರಿಯಬಾರದು. ವಿಭೀಷಣನಿಗೆ ರಾವಣನ ಅಂತ್ಯ ಸಂಸ್ಕಾರ ಮಾಡು ಅಂತ ಹೇಳುವಾಗ ರಾಮ ಭಾವ ಏನು ಅಂತ ಅಂದ್ರೆ ರಾವಣನ ಒಳಗಿರುವ ಜೀವಕ್ಕೆ ಒಳಿತಾಗಬೇಕು ಅಂತ. ಅಂತ್ಯ ಸಂಸ್ಕಾರವನ್ನ ಮಾಡೋದು ಜೀವದ ಮುಂದಿನ ಗತಿ ಉತ್ಕೃಷ್ಟವಾಗಿರಬೇಕು ಅನ್ನುವ ಕಾರಣಕ್ಕೆ. ತನ್ನ ಪತ್ನಿಯನ್ನ ಅಪಹರಿಸಿದವ, ಸಾವಿರ ವರ್ಷಗಳಿಂದ ಜಗತ್ತನ್ನು ಪೀಡಿಸಿದವ, ಅಂತಹ ದುಷ್ಟನಾದರೂ ಕೂಡ ಜೀವಕ್ಕೆ ಕೆಡುಕಾಗಬಾರದು ಅನ್ನುವ ಅಂಶ ಇದೆಯಲ್ಲ. ರಾವಣನ ವಧೆಯೊಂದಿಗೆ ರಾವಣನಿಗೆ ಶಿಕ್ಷೆಯಾಯಿತು, ಅಲ್ಲಿಗೆ ಅದು ಮುಗಿಯಿತು. ಅದಾದ ಮೇಲೆ ರಾವಣನ ಒಳಗಿರುವ ಜೀವವು ಅದು ಒಳಿತನ್ನ ಕಾಣಬೇಕು ಅಂತ ನೋಡುವ ಭಾವ ಇದೆಯಲ್ಲ, ಇದು ರಾಮ ಭಾವ ಅಂತ. ತನ್ನ